ಅಂತರ್ವಾಣಿಯನ್ನು ಆಲಿಸುತ್ತಿರುವ ಶ್ರೋತೃಗಳಿಗೆಲ್ಲ ಶರಣಾರ್ಥಿ. ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇವತ್ತು ಡಾಕ್ಟರ್ ಪೂಜಾ ಚಿಲ್ಲರಿಗೆ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರು ನಮ್ಮ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನಿದೆ, ಜಿಮ್ಸ್ ಇದೆಯಲ್ಲ, ಅಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಕ್ರಿಯಾಶೀಲ ವ್ಯಕ್ತಿ, ಸ್ಪಂದನಶೀಲ ವ್ಯಕ್ತಿ, ಅಧ್ಯಯನದಲ್ಲಿ ವಿಶೇಷವಾದಂಥ ಆಸಕ್ತಿ ಉಳ್ಳಂಥವರು. ಇಂಥ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ಅಂತರ್ವಾಣಿಯ ಮೂಲಕವಾಗಿ ತಮ್ಮ ಒಂದು ವಿಶೇಷವಾದಂಥ ವಿಚಾರವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಮೊದಲು ಡಾಕ್ಟರ್ ಪೂಜಾ ಮೇಡಮ್ ಅವರ ಪರಿಚಯವನ್ನು ಅವ್ರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ಅವರೇ, ನಮಸ್ಕಾರ. ಮೇಡಮ್ ನಮಸ್ಕಾರ ಸರ್. ಮೇಡಮ್, ತಾವು ಈ ನಮ್ಮ ಅಂತರ್ವಾಣಿ ಸ್ಟುಡಿಯೋಕ್ಕೆ ಮೊದಲ ಬಾರಿಗೆ ಬಂದಿದ್ದೀರಿ. ತಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ? ಏನು ಭಾವನೆ ಬರ್ತಾ ಇದೆ? ಸರ್, ನನಗೆ ತುಂಬಾ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮ ಮೂಲಕ ನಾನು ORS ಬಗ್ಗೆ ಅಥವಾ ಅತಿಸಾರದ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆ ಇದ್ರೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಬಹುದು ಜನರಿಗೆ. ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬಹುದು. ಮತ್ತೆ ಅದರ ಈ ಮಾಧ್ಯಮ ನಾನು ಜನರಿಗೆ ಯಾವುದೇ ಸಂಶಯಗಳು, ಡೌಟ್ಸ್ಗಳು ಇದ್ರೆ ಅದು ಕೂಡ ಇದರಲ್ಲಿ ನಾನು ಹೇಳ್ಬಹುದು. ಮೇಡಮ್, ಈಗ ತಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಗಿದೆ? ನಾನು MRMC ಕಾಲೇಜಲ್ಲಿ MBBS ಮತ್ತು MD ಎರಡು ಅಲ್ಲೇ ಮುಗಿಸಿದ್ದೀನಿ. ಆಮೇಲೆ ಅದಾದಮೇಲೆ SRಶಿಪ್ ಅನ್ನು ಬೆಂಗಳೂರಲ್ಲಿ ಮಾಡಿದ್ದೀನಿ. ಆಮೇಲೆ ಇವಾಗ ಪ್ರೆಸೆಂಟ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಹೋ, ತಮ್ಮ ಕೌಟುಂಬಿಕ ಪರಿಸರ ಹಿನ್ನೆಲೆ, ತಮ್ಮ ತಂದೆ ತಾಯಿ? ಸರ್, ನಮ್ಮ ತಂದೆ ಆ್ಯಸ್ ಎ ಲಾಯರ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ಲಿ ನ್ಯೂ ದೆಹಲಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ತಾಯಿ ಮನೇಲಿ ಹೌಸ್ ವೈಫ್ ಇದ್ದಾರೆ. ಓಹೋ, ತಾವು ಕಲಬುರ್ಗಿನೇ? ಸರ್, ನಾನು ಬಸವ ಕಲ್ಯಾಣ ಮೂಲ, ಬೀದರ್ ಡಿಸ್ಟ್ರಿಕ್ಟ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಶರಣರ ನಾಡಿನಿಂದ ಆಗಮಿಸಿದ್ದಾರೆ ಮೇಡಮ್ ಅವರು. ಈಗ ಪ್ರಸ್ತುತವಾಗಿ ನಮ್ಮ ಜಿಮ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೇಡಮ್ ಅವರು ಇವತ್ತು ಮಾತಾಡುವ ವಿಷಯ ಏನಂದರೆ, ಈ ORS ಅಂತಾರೆ. ORS ಬಹಳ ಉಪಯುಕ್ತ, ಅದು ಬಹಳ ಉಪಯೋಗಕಾರಿ. ಅದಕ್ಕಾಗಿ ಅದು ನೋಡಿದ್ರೆ ಸಣ್ಣದೇ ಇರ್ತದೆ, ಬೆಲೆನೂ ಕಡಿಮೆ ಇರಬಹುದು, ಆದರೆ ಅದರ ಕೆಲಸ ಮಾತ್ರ ಬಹಳ ಮಹತ್ವದ ಕೆಲಸ ಮಾಡ್ತದೆ. ORS ಪುಡಿ. ಮೇಡಮ್ ಅವರು ಇವಾಗ ಈ ORS ಅಂದ್ರೇನು, ಅದರ ಮಹತ್ವ ಏನು, ಮತ್ತು ಅದು ಯಾವಾಗ ಉಪಯೋಗಿಸಬೇಕು, ಅದರ ಅಗತ್ಯತೆ ಯಾವಾಗ ಬರುತ್ತೆ, ಅದನ್ನು ಹೇಗೆ ಉಪಯೋಗಿಸಬೇಕು ಇತ್ಯಾದಿ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ORS ಅಂದರೆ ಏನು ಮೇಡಮ್? ಇದು ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಸೊ ಈ ORS ಯಾಕೆ ಕೊಡಬೇಕು, ಇದ್ರ ಮಹತ್ವ ಏನಂತಂದರೆ, ORS ಇಂದ ಅತಿಸಾರದಿಂದ ಉಂಟಾಗಿರುವ ನೀರಿನ ಕೊರತೆಯನ್ನು ಪೂರೈಸುತ್ತೆ. ಸೊ ಈ ORS ಅಲ್ಲಿ ನಾವು ಎಲ್ಲ ಲವಣಾಂಶಗಳು ನೀರಿನ ಕೊರತೆಯಿಂದ ORS ಪೂರೈಸುತ್ತೆ. ಸೊ ನಾವು ORS ಅನ್ನು ಹೇಗೆ ಕೊಡಬೇಕು, ಇದ್ರ ಮಹತ್ವ ಏನಂತಂದರೆ, ಇದು ನೀರಿನ ಕೊರತೆಯನ್ನು ರಿಪ್ಲೇಸ್ ಮಾಡುತ್ತೆ. ಮತ್ತೆ ಲವಣಾಂಶಗಳು, ಯಾವುದು ಅತಿಸಾರದಿಂದ ಉಂಟಾಗುವ ಲವಣಾಂಶಗಳು ಕೂಡ ಇದರಲ್ಲಿ ಇರುತ್ತೆ. ಸೊ ಇದನ್ನು ಪೂರೈಸುತ್ತೆ. ಆಮೇಲೆ ORS ಇಂದ ನಾವು ಹೇಗೆ ಮಾಡಬೇಕು, ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸೊ ORS ಇಂದ ಪ್ರಿಪೇರ್ ಮಾಡುವ ವಿಧಿ ಅಂತ ಏನಂತಂದ್ರೆ, ಸೊ ನೀವು 1 ಲೀಟರ್ ವಾಟರನ್ನು ತಗೋಬೇಕು. ಅದಾದ್ಮೇಲೆ ಅದರಲ್ಲಿ ಚೆನ್ನಾಗಿ ORS ಹೋಲ್ ಪ್ಯಾಕೆಟ್ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಕೊಡಿಸ್ಬೇಕು. ಈ ORS ವಾಟರ್ ಕ್ಲೀನ್ ವಾಟರ್ನು ಇದ್ರೆ ನಡೆಯುತ್ತೆ, ಅಥವಾ ನೀವು ನಾರ್ಮಲ್ ಆಗಿ ಚೆನ್ನಾಗಿ ಬಿಸಿ ಮಾಡಿ ಅದು ತಣ್ಣಗೆ ಮಾಡಿ ಕೊಡ್ಬೋದು. ಬಹಳ ಒಳ್ಳೆ ಮಾತು ಹೇಳಿದ್ರು ಮೇಡಮ್ ಅವರು. ಜುಲೈ 28 ಮೇಡಮ್, 29 ORS ಡೇ ಅಂತ ಮಾಡ್ತೀರಲ್ಲ? ಸರ್, ನಾವು ಜುಲೈ 29ನೇಗೆ ORS ಡೇ ಅಂತ ಮಾಡ್ತಾ ಇರೋದು. ಜುಲೈ 29ನೇ ತಾರೀಕಿಗೆ ORS ಡೇ ಅಂತ ಆಚರಣೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಮೇಡಮ್ ಅವರ ಅನೇಕ ವಿಚಾರಗಳು ವ್ಯಕ್ತಗೊಳ್ತವೆ. ಅಂತರ್ವಾಣಿಯ ಮೂಲಕವಾಗಿ ಹೇಳಿದ್ರು. ಈ ಅತಿಸಾರ ಭೇದಿ ಅಥವಾ ಡಿಹೈಡ್ರೇಷನ್ ಅಂತಾರೆ. ಈ ಡಿಹೈಡ್ರೇಷನ್ ಆದಾಗ ಅನೇಕ ಲವಣಾಂಶಗಳ ಕೊರತೆ ಉಂಟಾಗ್ತದೆ. ಈ ಲವಣಾಂಶಗಳ ಕೊರತೆ ಉಂಟಾದಾಗ ORS ಅದರ ಅಭಾವವನ್ನು ತುಂಬಿಕೊಡ್ತದೆ. ORS ಪುಡಿ ಸೇವನೆ ಮಾಡೋದ್ರಿಂದ ಅದರ ಅಭಾವ, ಏನು ಲವಣಾಂಶಗಳು ಹೋಗಿರ್ತಾವಲ್ಲ, ಅದು ಮತ್ತೆ ಪಡೆದುಕೊಳ್ಳಲು ಸಾಧ್ಯ ಇದೆ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಈ ORS ಮೇಡಮ್, ಈ
ORS ಅಂದರೆ ಒಂದೇನಾ, ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿ ಇರ್ತದೆ ಹೇಗೆ ಮೇಡಮ್? ಈ ORS ಅಂದರೆ ಒಂದೇ ಇರುತ್ತೆ, ನೀವು ಆದರೆ ಮನೆಯಲ್ಲಿ ಕೂಡ ಮಾಡ್ಬೋದು. ಸೊ ಹೇಗೆ ಮಾಡ್ಬೋದು ಅಂದರೆ 1 ಲೀಟರ್ ವಾಟರಲ್ಲಿ ನೀವು ಕರೆಕ್ಟಾಗಿ ಶುಗರ್ ಆಮೇಲೆ ಸಾಲ್ಟ್ ಹಾಕ್ಬೋದು. ಆಮೇಲೆ ಇದು ಹೇಗೆ ಹಾಕ್ಬೇಕಂದ್ರೆ 6 ಸ್ಪೂನ್ಸ್ ಆಫ್ ಶುಗರ್ ಹಾಕಬೇಕು, 1/2 ಸ್ಪೂನ್ ಆಫ್ ಸಾಲ್ಟ್ ಹಾಕಬೇಕು. ಸೊ ಇದು ಕೂಡ ನೀವು ಯೂಸ್ ಮಾಡ್ಬೋದು. ORS ಪ್ಯಾಕೆಟ್ 1 ಲೀಟರ್ ನೀರಿನಲ್ಲಿ ಒಂದು 6 ಚಮಚದಷ್ಟು ಟೀ ಸ್ಪೂನ್ ಏನಿರ್ತದೆ ಶುಗರ್ ಸಕ್ಕರೆ ಹಾಕಬೇಕು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀರಿನಲ್ಲಿ ಚೆನ್ನಾಗಿ ಕಲಕಿ ಬೆರೆಸಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಶ್ರಣ. ಸೊ ಈ ತರ ನೀವು ಮನೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ಬೋದು. ಆಮೇಲೆ ಈ ವರ್ಷ ನಮ್ದು ಥೀಮ್ ಇರೋದು IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಥೀಮ್ ಇರೋದು ಪ್ರತಿ ಮಗುವಿಗೆ ಪ್ರತಿ ಅತಿಸಾರಕ್ಕೆ ಪ್ರತಿಯೊಂದು ಬಾರಿ ನೀವು ಕೊಡ್ಬೋದು. ಸೊ ಇದರ ಉದ್ದೇಶ ಏನಂತಂದ್ರೆ ಈ 29ನೇ ಜುಲೈ ORS ಡೇ ಉದ್ದೇಶ ಏನಂತಂದ್ರೆ ಪ್ರತಿ ಮಗುವಿಗೆ ಪ್ರತಿ ಟೈಮ್ ಅತಿಸಾರ ಆದಾಗ ನೀವು ಪ್ರತಿ ಬಾರಿ ನೀವು ಕೊಡ್ಬೋದು. ಸೊ ಎಷ್ಟು ಕೊಡಬೇಕು ಅಂದರೆ 2 ವರ್ಷದ ಒಳಗಡೆ ಇದ್ದರೆ ಮಕ್ಕಳಿಗೆ 50 ml ಇಂದ 100 ml ಕೊಡ್ಬೋದು. ಆಮೇಲೆ 5 ವರ್ಷದಿಂದ 10 ವರ್ಷವರೆಗೆ ಮಕ್ಕಳಿಗೆ ನೀವು 100ರಿಂದ 200 ml ಕೊಡ್ಬೋದು. ಆಮೇಲೆ 10 ವರ್ಷ ಆದ ನಂತರ ನೀವು ಎಷ್ಟು ನಾರ್ಮಲ್ ಆಗಿ ಮಗು ಕುಡಿಯುತ್ತೆ ಅದು ಕೊಡ್ಬೋದು. ಸೊ ಮೇನ್ ಇರೋದೇನು ನಿಧಾನವಾಗಿ ನೀವು ಕೊಡಬೇಕು. ORS ಮೇಡಮ್, ಈ ಅತಿಸಾರ ತಾವು ಒಳ್ಳೆ ಶಬ್ದ ಬಳಸ್ತಾ ಇದ್ದೀರಿ. ಅತಿಸಾರ ಭೇದಿ, ಅತಿಸಾರ ಯಾಕೆ ಉಂಟಾಗುತ್ತೆ ಅಂತೀರಿ? ಏನಾದರೂ ಕಲುಷಿತ ನೀರು ಕುಡಿಯೋದ್ರಿಂದ ಅಥವಾ ಏನಾದರೂ ಈಗ ಮಕ್ಕಳಂತಂದ್ಮೇಲೆ ಮಣ್ಣಲ್ಲಿ ಆಡಿ ಬರ್ತಾರೆ, ಮತ್ತೇನೋ ಏನು ಶುಚಿತ್ವ ಇಲ್ಲದೆ ಇರೋದ್ರಿಂದ ಅತಿಸಾರ ಉಂಟಾಗುತ್ತೆ, ಅಥವಾ ಏನಾದರೂ ನಮ್ಮ ಫುಡ್ಡಲ್ಲಿ ಏನಾದರೂ ಏರುಪೇರು ಆದಾಗ ಆಗುತ್ತೆ? ಯಾಕೆ? ಎರಡೂ ಆಗುತ್ತೆ ಸರ್. ಫುಡ್ಡಲ್ಲಿ ಏರುಪೇರು ಆದಾಗ ಲೈಕ್ ಕ್ಲೀನ್ ಆಗಿ ಪ್ರಾಪರ್ ಆಗಿ ಕುಕ್ ಇರಲ್ದು ಫುಡ್ಸ್ ಇರಲಿ ಆಗಲೇ, ಆಮೇಲೆ ಇನ್ಫೆಕ್ಷನ್ ಇರ್ಬೋದು. ಸಣ್ಣ ಪಾಪು ಹೆಂಗಿರುತ್ತೆ ಅಂದರೆ ಕರೆಕ್ಟಾಗಿ ಕೈ ತೊಳ್ಕೊಳಂಗಿಲ್ಲ, ಆಮೇಲೆ ಹಂಗೆ ಊಟ ಮಾಡೋದು, ಹ್ಯಾಂಡ್ ಹೈಜೀನನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಸೊ ಈ ಥರ ಎಲ್ಲ ಮಾಡಲಿಲ್ಲ ಅಂತಂದರೆ ಸೊ ಮಗುವಿಗೆ ಅತಿಸಾರ ಆಗುವ ಚಾನ್ಸಸ್ ಜಾಸ್ತಿ ಇರೋದು. ಅದು ಎಷ್ಟು ಸಲ ಅತಿಸಾರ ಆದ್ರೂ ಅವರಿಗೆ ಎಷ್ಟು ಸಲ ಆದ್ರೂ ಅವಾಗ ಹಾಗೆ ORS ಕುಡಿಸ್ತಾ ಇರ್ಬೇಕಂತೀರಿ? ಪ್ರತಿ ಅತಿಸಾರಕ್ಕೆ ಪ್ರತಿಯೊಂದು ಬಾರಿ ನೀವು ORS ಅನ್ನು ಕೊಡಿಸ್ಬೇಕು. ಸೊ ಇವಾಗ ಹೆಂಗಂತಂದ್ರೆ ನೀವು ಮಗು ಏನೋ ಒಂದು ಪ್ರತಿ ಸಾರಿ ಅತಿಸಾರ ಆದ್ರೆ ಪ್ರತಿಯೊಂದು ಬಾರಿ ನೀವು ಕೊಡಿಸ್ಬೇಕು ಸರ್. ಮೇಡಮ್, ಈ ORS ತಾವು ಈಗ ಮಕ್ಕಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರೆ ಅಲ್ಲಿ ORS ಕೊಡ್ತೀರಾ ತಾವು? ಸರ್, ಅದು ಮೊದಲನೇದು ಅಪಾಯಕಾರಿ ಎಚ್ಚರಿಕೆ ಲಕ್ಷಣಗಳು ನೋಡ್ಬೇಕು ಸರ್. ಇಫ್ ನಾರ್ಮಲ್ ಆಗಿ ಹೆಂಗಿರುತ್ತೆ ಅಂದ್ರೆ ಒಂದೇ ಸರಿ ಮಗು ಏನಾದರೂ ಅತಿಸಾರ ಆದ್ರೆ, ಸೊ ಈ ತರ ಸಮಸ್ಯೆ ಇದ್ದಾಗ ನಾವು ಜನರಲ್ ಆಗಿ ಆಸ್ಪತ್ರೆಯಲ್ಲಿ ORS ಹೋಮ್ ಬೇಸ್ಡ್ ORS ಅವ್ರ ಮನೆಯಲ್ಲೇನೆ ORS ಅನ್ನು ನಾವು ಕೊಡ್ತೀವಿ ಸರ್. ಯಾವುದಾದ್ರೂ ಬಹಳ ತುಂಬಾ ಮಗುವಿಗೆ ಎಚ್ಚರಿಕೆ ಲಕ್ಷಣಗಳು ಯಾವ್ದಂತಂದ್ರೆ ತುಂಬಾ ಜಾಸ್ತಿ ವಾಂತಿ ಮಾಡೋದು, ಮಗು ತುಂಬಾ ಸುಸ್ತಾಗ್ತಾ ಇದೆ ಅಥವಾ ಫಿಟ್ಸ್ ಬರ್ತಾ ಇದೆ ಮಗುವಿಗೆ, ಆಮೇಲೆ ತುಂಬಾ ಅನ್ರೆಸ್ಪಾನ್ಸಿವ್ ಆಗಿದೆ ಅಥವಾ ಮಲದಲ್ಲಿ ರಕ್ತ ಬರ್ತಾ ಇದೆ, ಈ ತರ ಎಲ್ಲ ಸಮಸ್ಯೆಗಳು ಇದ್ರೆ ನಾವು ಮಗುವಿಗೆ ಅಡ್ಮಿಟ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಆಗಿ ಫ್ಲೂಯಿಡ್ ಮುಖಾಂತರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಫ್ಲೂಯಿಡ್ ಮೂಲಕನೂ ಕೊಡ್ತೀವಿ ಸರ್. IV ಫ್ಲೂಯಿಡ್ ಕೊಡ್ತೀವಿ ಸರ್. ಕೊಡ್ತೀರಾ? ಅವಾಗ ಸ್ವಲ್ಪ ಭೇದಿ ಕಡಿಮೆ ಆಗುತ್ತೆ. ಭೇದಿಕ್ಕಿಂತ ಜಾಸ್ತಿ ನಾವು ಮುಖ್ಯ ಇರೋದು ನಮ್ದು ದೇಹದಲ್ಲಿ ಆಗಿರುವ ನೀರಿನ ಕೊರತೆ ಸರ್. ಸೊ ಅದೇ ನಮ್ದು ಮುಖ್ಯ ಇರೋದು. ಸೋಂಕು ಇನ್ಫೆಕ್ಷನ್ ಮುಖ್ಯ ಅಲ್ಲ ಸರ್. ಸೋಂಕು ಇನ್ಫೆಕ್ಷನ್ ಜಾಸ್ತಿ ನಮಗೆ ಅದರಿಂದ ಅಪಾಯಕಾರಿ ಇಲ್ಲ ಸರ್. ಅದಕ್ಕಿಂತ ಜಾಸ್ತಿ ಅಪಾಯ ಇರೋದು ದೇಹದಲ್ಲಿ ಆಗಿರುವ ನೀರಿನ ಕೊರತೆನೇ ಸರ್. ಓಹೋ, ನೀರಿನ ಕೊರತೆ ಉಂಟಾಗಬಾರ್ದು, ನೀರಿನ ಅಂಶ ಇರ್ಬೇಕಂತೀರಿ ನಮ್ಮ ದೇಹದಲ್ಲಿ? ಹಾ ಸರ್, ನಮ್ಮ ಮಗುವಿನ ದೇಹನೇ 60ರಿಂದ 75% ದೇಹದಲ್ಲಿ ನೀರಿರುತ್ತೆ ಸರ್. ಸೊ ಇದೇನಾದ್ರೂ ಕಡಿಮೆ ಆದ್ರೆ ಮಗುವಿಗೆ BP ಕಡಿಮೆ ಆಗೋದು, ತುಂಬಾ ಮಗು ಸುಸ್ತಾಗೋದು, ಈ ತರ ಎಲ್ಲ ಸಮಸ್ಯೆ ಬರುತ್ತೆ. ಸಮಟೈಮ್ಸ್ ನಿಮ್ ಮಗುವಿಗೆ ಫಿಟ್ಸ್ ಕೂಡ ಬರ್ಬೋದು ಸರ್. ಈ ನಿಂಬೆ ಹಣ್ಣಿನ ರಸ ಕುಡಿಸಬಹುದಾ ಸರ್? ಕೊಡಿಸ್ಬೋದು ಸರ್, ಕೊಡಿಸ್ಬೋದು. ನಾರ್ಮಲ್ ಆಗಿ ಎಲ್ಲ ಆಹಾರಗಳನ್ನು ನೀವು ಕೊಡಿಸ್ಬೋದು ಸರ್, ಆ ಥರ ಏನಿಲ್ಲ ಸರ್. ಈಗ ORS ಪಾಕೆಟ್ಗಳು ಸಿಗ್ತಾ ಇರುತ್ತಲ್ಲ, ಅದನ್ನು ತಂದು ಇಟ್ಕೊಳ್ಬಹುದಾ ಮನೆಯಲ್ಲಿ, ಅಥವಾ ಏನಾದರೂ ಪ್ರತಿ ಸಲ ವೈದ್ಯರ ಹತ್ರ ಬರಬೇಕಾ, ಹೇಗೆ? ಇಲ್ಲ ಸರ್, ನೀವು ಇದು ಬೆಸ್ಟ್ ಸರ್. ಮನೆಯಲ್ಲಿ ಯಾವಾಗಲೂ ಒಂದು ORS ಪ್ಯಾಕೆಟ್ ಇಡಲೇಬೇಕು. ಈವನ್ ಒಂದು ಸರಿ ಅತಿಸಾರ ಆದರೂ ಕೂಡ ನೀವು ಕೊಡ್ಬೋದು ಸರ್. ಮನೆಯಲ್ಲಿ ಇಟ್ಕೊಂಡಿರೋದು ಒಳ್ಳೇದು ಸರ್. ಒಂದು ಮಗು ಏನಾದರೂ ನಿಮ್ಮ ಚಿಕ್ಕದಾಗಿ ಮಗು ಇದ್ರೆ ಬೆಸ್ಟ್ ಇದು ಸರ್, ಇಟ್ಕೋಬಹುದು ಸರ್.
ಮೇಡಮ್ ಈಗ ಅತಿಸಾರ ಆಗ್ತಾ ಇದ್ರೆ ಅವಾಗ ಮಗುವಿಗೆ ಟೋಟಲ್ ಆಗಿ ಉಪವಾಸ ಇರಿಸ್ಬೇಕಾ, ಏನಾದರೂ ಆಹಾರ ಕೊಡ್ಬೋದಾ ಲಿಕ್ವಿಡ್ ಇತ್ಯಾದಿ? ಸರ್ ಇದು ಆಹಾರ ನೀವು ನಾರ್ಮಲ್ ಆಗಿ ಯಾವುದೇ ಆಹಾರವನ್ನು ಕೊಡಬೇಕು. ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ರೆ ಅದು ಈಸಿಲಿ ಜೀರ್ಣ ಆಗಬೇಕು, ಡೈಜೆಷನ್ ಆಗಬೇಕು, ಅದು ಇಂಪಾರ್ಟೆಂಟ್, ಮುಖ್ಯ. ಡೈಜೆಷನ್ ಆಗಬೇಕು. ಡೈಜೆಷನ್ ಆಗುವ ಆಹಾರಗಳು ನಾರ್ಮಲ್ ಆಗಿ ಊಟ ಕೊಡ್ಬೋದು. ನೀವು ಐದರ್ ರೈಸ್ ಕೊಡ್ಬೋದು, ಖಿಚಡಿ ಕೊಡ್ಬೋದು, ಆಮೇಲೆ ದಾಲ್, ಎಲ್ಲ ರೀತಿಯ ನಾರ್ಮಲ್ ಆಗಿರುವ ಆಹಾರವನ್ನು ನೀವು ಕೊಡಿಸ್ಬೋದು ಸರ್. ಈಗ ಮಕ್ಕಳಿಗೆ ಸ್ವಲ್ಪ ಅತಿಸಾರ ಆಗೋದು ಈ ಮಳೆಗಾಲದಲ್ಲಿ ಅಥವಾ ಋತುಮಾನಗಳು ಸೀಸನಲ್ ಏನು ಚೇಂಜಸ್ ಆಗ್ತಾ ಇರುತ್ತೆ, ಆವಾಗ ಸ್ವಲ್ಪ ಅತಿಸಾರ ಆಗೋದು ಉಂಟು ಅಂತಾರೆ. ಇದು ಯಾವಾಗ ಆಗುತ್ತೆ ಮೇಡಮ್? ಮಳೆಗಾಲ ಅಥವಾ ಬೇಸಿಗೆಯಲ್ಲಿ ಹೆಚ್ಚು ಸಾಧ್ಯತೆ ಇದೆ ಏನು? ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಸಾಧ್ಯತೆ ಇದೆ ಸರ್ ಕಂಪೇರ್ ಟು ಮಳೆಗಾಲ. ಯಾವುದು ಕಾಲನೂ ಆಗ್ಬೋದು ಸರ್. ಇದು ಹೆಂಗಿರುತ್ತೆ ಅಂದ್ರೆ ನಾವು ಮುಂಚೆ ಹೇಳಿರೋ ಪ್ರಕಾರ ಇನ್ಫೆಕ್ಷನ್ಲಿಂದ ಆಗುತ್ತೆ, ಅಥವಾ ನೀವು ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಲಿಲ್ಲ ಆ ಥರನೂ ಆಗುತ್ತೆ. ಕರೆಕ್ಟಾಗಿ ಪ್ರಾಪರಾಗಿ ಕುಕ್ ಮಾಡಿರಲ್ಲ ಫುಡ್, ಏನೋ ಅಂಡರ್ ಕುಕ್ಡು, ಹೊರಗಡೆ ತುಂಬಾ ಜಾಸ್ತಿ ಮಕ್ಕಳು ಹೊರಗಡೆ ತಿಂತಾರೆ, ಆ ಥರ ಇನ್ಫೆಕ್ಷನ್ ಜಾಸ್ತಿ ಎಲ್ಲಿಂದನೂ ಆಗ್ಬೋದು ಸರ್. ಈಗ ಒಂದ್ಸಲ ಸ್ವಲ್ಪ ಲೂಸ್ ಮೋಷನ್ ಇತ್ಯಾದಿ ಆದ ಕೂಡಲೇ ORS ಕೊಡಕ್ಕೆ ಶುರು ಮಾಡ್ಬೇಕಾ ಅಥವಾ ಸ್ವಲ್ಪ ಕಾದು ನೋಡ್ಬೇಕಾ ಮೇಡಮ್? ಸರ್ ಅದು ಡಿಪೆಂಡ್ಸ್. ನಿಮ್ಮ ತುಂಬಾ ಸಿಡಿಲಾಗಿ ಮಲ ಬಂತಂದ್ರೆ ಈವನ್ ಒಂದ್ಸರಿ ಕೂಡ ನೀವು ಆದ್ರೆ ಕೂಡ ನೀವು ಕೊಡ್ಬೋದು. ಲೂಸ್ ಮೋಷನ್ಸ್ ಆಗ್ಬೇಕು ಸರ್ ಅಷ್ಟೇ. ಲೂಸ್ ಮೋಷನ್ಸ್ ಆದ್ರೆ ನೀವು ಕೊಡ್ಬೋದು ಸರ್ ಇಮಿಡಿಯೇಟ್ ಆಗಿ ಒಂದ್ಸರಿ. ಇದು ಬೆಸ್ಟ್ ಆಕ್ಚುಲಿ ಸರ್. ಸೊ ನೀವು ಇದರಿಂದ ಏನು ನಾವು ಆಸ್ಪತ್ರೆಗೆ ಆಮೇಲೆ ತುಂಬಾ ಅಪಾಯಕಾರಿ ಆಗೋ ಚಾನ್ಸಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಮಗು ಸುಸ್ತಾಗೋದು, ಆಮೇಲೆ ನೀರಿನ ಕೊರತೆ ಕೂಡ ಆಗೋದಿಲ್ಲ ಸರ್, ಡಿಹೈಡ್ರೇಷನ್ ಆಗೋದಿಲ್ಲ. ಈ ORS ಅಷ್ಟು ಜನರಿಗೆ ಇದು ಗೊತ್ತಿಲ್ಲ, ಅನೇಕರು ಹಾಕೋದಿಲ್ಲ. ಒಂದು ಏನೋ ಲೂಸ್ ಮೋಷನ್ ಆಯಿತು, ಸ್ವಲ್ಪ ಮಗುವಿಗೆ ಏನಾದರೂ ತೊಂದರೆ ಆದ ಕೂಡಲೇ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ಹಾಕ್ಕೊಟ್ಟು ಬಿಡ್ತಾರೆ, ಮತ್ತೇನೋ ಕೊಡ್ತಾರೆ. ಹೀಗಾಗಿ ಟ್ಯಾಬ್ಲೆಟ್ಗಿಂತ ಮುಖ್ಯವಾಗಿ ORS ಕೊಡೋದು ಮುಖ್ಯ ಅಂತ. ಎಸ್ ಸರ್, ಡೆಫಿನೆಟ್ಲಿ. ಅಂದರೆ ಇದು ಹೇಳ್ತಾ ಇರೋದು ಏನಂತಂದರೆ ORS ಮೊದಲನೇ ಮುಖ್ಯ. ಅತಿಸಾರದಿಂದ ಉಂಟಾಗುವ ಸಮಸ್ಯೆ ಏನಂತಂದರೆ ಮೊದಲನೇ ಸಮಸ್ಯೆ ಇರೋದೇ ನೀರಿನ ಕೊರತೆ ಮತ್ತು ಲವಾಂಶಗಳನ್ನು ಅದರಿಂದ ಉಂಟಾಗುವ ಲವಾಂಶಗಳ ಕೊರತೆ. ಸೊ ORS ಅಲ್ಲಿ ಇದು ಸಮತೋಲನ ಪರಿಪೂರ್ಣವಾಗಿ ಎಲ್ಲಾನು ಇರುತ್ತೆ ಸರ್. ಉಪ್ಪು, ಸಕ್ಕರೆ ಮತ್ತು ನೀರು ಮತ್ತು ಎಲ್ಲ ಲವಾಂಶಗಳು, ನಮ್ದು ಸೋಡಿಯಂ ಆಗಲಿ ಪೊಟ್ಯಾಷಿಯಂ ಆಗಲಿ, ಇದನ್ನೆಲ್ಲ ಸಮತೋಲನವಾಗಿ ORS ಅಲ್ಲಿ ಇರುತ್ತೆ. ಸೊ ಎಲ್ಲಾನು ಅದರಲ್ಲಿ ಇರುತ್ತೆ. ಸೊ ಇದು ಹೆಲ್ಪ್ ಮಾಡುತ್ತೆ. ಈಗ ಸಣ್ಣ ಮಗುವಿಗೆ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಅತಿಸಾರ ಆದಾಗ ಏನು ಮಾಡಬೇಕು? ಅಲ್ಲ ORS ಇಟ್ಕೊಂಡು ಹೋಗಿರ್ಬೇಕಾ? ಎಸ್, ಡೆಫಿನೆಟ್ಲಿ ORS ಇಟ್ಕೊಂಡು ಹೋಗಿದ್ರು ಬೆಸ್ಟ್. ಅದು ಇಟ್ಕೊಂಡು ಹೋಗ್ಬೇಕು ಸರ್. ಅದು ಓಹೋ, ಅದು ಎಲ್ಲಾದ್ರೂ ಒಂದು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಬೆಸ್ಟ್ ಇಸ್ ಸ್ವಲ್ಪ ಬೆಚ್ಚಗೆ ಮಾಡಿ ತಣ್ಣಗೆ ಮಾಡಿ ನೀವು ಅದರಲ್ಲಿ ORS ಅನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಪೂರ್ತಿ ಮಿಶ್ರಣ ಮಾಡಿ ನೀವು ಆರಾಮಾಗಿ ನಿಧಾನವಾಗಿ ಸ್ಪೂನಲ್ಲಿ ಅಥವಾ ಸ್ಪೂನ್ ಮಾತ್ರ ನೀವು ಕೊಡಿಸ್ಬೋದು ಸರ್. ಇದು ORS ಬೇಬಿ ಅಂದ್ರೆ ಚಿಲ್ಡ್ರನ್ಗೆ ಅಷ್ಟೇ ಉಪಯೋಗ ಆಗುತ್ತೆ ಅಥವಾ ದೊಡ್ಡವರು ತಗೋಬಹುದು? ದೊಡ್ಡವರು ಕೂಡ ತಗೋಬಹುದು ಸರ್. ಆ ಥರ ಏನು ಮಕ್ಕಳಿಗೂ ಕೊಡ್ಬೋದು ಅಥವಾ ದೊಡ್ಡವರಿಗೂ ಕೊಡ್ಬೋದು. ಈಸಿಲಿ ಆಗಿ ಅವೈಲೇಬಲ್ನೂ ಇದೆ. ಸೊ ಸೇಫು ಇದೆ. ಸೇಫ್ ಇದೆ. ಇದರಿಂದ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಯಾವುದಕ್ಕೂ ಏನು ಆಲೋಚನೆ ಮಾಡ್ಲಾರ್ದೇನೆ, ಚಿಂತೆ ಮಾಡ್ಲಾರ್ದೇನೆ ಕೊಡ್ಬೋದು. ORS ಕೊಡ್ಬೋದು ಸರ್, ಕೊಡ್ಬೇಕು ಸರ್. ಇಲ್ಲ ಭೇದಿ ಆಗ್ತಾ ಇದೆ, ಅದು ಉಪವಾಸ, ಏನು ಆಹಾರನೇ ಕೊಡಬಾರ್ದು ಅಂತ ಕೆಲವರು ಆಹಾರ ಕೊಡೋದು ಬಿಟ್ಟೇ ಬಿಡ್ತಾರೆ. ಇದು ತಪ್ಪು ಸರ್. ಇದು ಮಿತ್ ಆಕ್ಚುಲಿ. ಏನಂತಂದ್ರೆ ನೀವು ಎಲ್ಲಾ ಆಹಾರವನ್ನು ಕೊಡಬೇಕು, ಆದ್ರೆ ಮುಖ್ಯ ಇರೋದೇನೋ ನಾರ್ಮಲ್ ಆಗಿ ಡೈಜೆಷನ್ ಆಗಬೇಕು, ಈಸಿಲಿ ಆಗಿ ಜೀರ್ಣ ಆಗ್ಬೇಕು ಸರ್. ಆ ಥರ ಫುಡ್ಸ್ ಕೊಡ್ಬೋದು. ಲೈಕ್ ನೀವು ರೈಸ್ ಕೊಡ್ಬೋದು, ಚಪಾತಿ ಕೊಡ್ಬೋದು, ದಾಲ್ ಕೊಡ್ಬೋದು, ಖಿಚಡಿ ಕೊಡ್ಬೋದು, ಆಮೇಲೆ ಯಾವುದೇ ಹಣ್ಣು ಕೊಡ್ಬೋದು. ಬೆಸ್ಟ್ ಇರೋದು ಲೈಕ್ ನಿಮ್ಮದು ಎಳ್ನೀರು ಕೂಡ ಕೊಡ್ಬೋದು ಸರ್. ಬೆಸ್ಟ್ ಸರ್, ಎಳ್ನೀರು ಕೂಡ ಕೊಡ್ಬೋದು. ಅದರಲ್ಲಿ ಕೂಡ ಪೊಟ್ಯಾಷಿಯಮ್ ಇರುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಕೊಡ್ಬೋದು ಸರ್. ಕೆಲವರು ಈ ಹಣ್ಣಿನ ಜ್ಯೂಸ್ ಮಾಡಿ ಕೊಡ್ತಾ ಇರ್ತಾರೆ, ಅದು ಕೊಡ್ಬೋದಾ ಸರ್? ಮನೆಯಲ್ಲಿ ನಾರ್ಮಲ್ ಆಗಿ ಪ್ರಿಪೇರ್ ಮಾಡಿರೋದು ಜ್ಯೂಸಸ್ ಎಲ್ಲ ಕೊಡ್ಬೋದು ಸರ್. ನಾನು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಯಾವುದು ಅಂತಂದ್ರೆ ನೀವು ಪ್ಯಾಕೇಜ್ಡ್ ಐಟಮ್ಸ್ ನೀವು ಅವಾಯ್ಡ್ ಮಾಡಬೇಕು ಸರ್. ಮನೆಯಲ್ಲಿ ತಯಾರು ಮಾಡಿ ಜ್ಯೂಸ್ ಕೊಡ್ಬೋದು. ORS ಯಾವಾಗಲೂ ಇರೋದು ಒಳ್ಳೇದು ಅಂತ. ಮೇಡಮ್, ಈ ORS ಡೇ ಅಂತ ಯಾಕೆ ಮಾಡಿದ್ರು? ಇದ್ರ ಮಹತ್ವ ಜನರಿಗೆ ಮನವರಿಕೆ ಮಾಡಿ ಕೊಡಬೇಕು ಅನ್ನುವ ಉದ್ದೇಶ ಇದೆ ಇದರ ಹಿಂದೆ. ಈ ORS ಡೇ ಉದ್ದೇಶ ಏನಂತ
ಏನಂತಂದ್ರೆ ನಾವು ಅತಿಸಾರದಿಂದ ಆಗುವ ನೀರಿನ ಕೊರತೆ ಮತ್ತು ಲವಣಾಂಶಗಳ ಕೊರತೆಯನ್ನು ಕಡಿಮೆ ಮಾಡುತ್ತೆ ORS ಇಂದ. ಸೊ ನಾವು ಜನರಲ್ಲಿ ಜಾಗೃತಿ ಮೂಡಿಸುವುದೇನಂತಂದ್ರೆ ಪ್ರತಿ ಅತಿಸಾರಕ್ಕೆ ಪ್ರತಿ ಮಗುವಿಗೆ ನಾವು ಪ್ರತಿಯೊಂದು ಬಾರಿ ಕೊಡ್ಬೋದು ಸರ್. ಸೊ ಇದರಿಂದ ಯಾವುದೇ ನೀರಿನ ಕೊರತೆಯ ಸಮಸ್ಯೆಗಳು ಇದು ಕೂಡ ನಾವು ತಡೆಗಟ್ಟಬಹುದು ಸರ್. ಪ್ರತಿ ಮಗುವಿಗೆ ಪ್ರತಿ ಅತಿಸಾರಕ್ಕೆ ಪ್ರತಿಯೊಂದು ಬಾರಿ ನಾವು ಕೊಡ್ಬೋದು ಸರ್. ಪೂಜಾ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ಮಗುವಿಗೆ ಪ್ರತಿ ಅತಿಸಾರಕ್ಕೆ ಪ್ರತಿಯೊಂದು ಬಾರಿ ORS ಕುಡಿಸಬಹುದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಡಾಕ್ಟರ್ ಪೂಜಾ ಮೇಡಮ್ ಅವರು. ಮೇಡಮ್, ಈಗ ನೀರಿನ ಕೊರತೆ ಉಂಟಾಗುತ್ತೆ ಅತಿಸಾರ ಆದಾಗ ಅಂತ ಹೇಳಿದ್ರೆ, ಆ ನೀರಿನ ಕೊರತೆ ಉಂಟಾದಾಗ ನೀರು ಕುಡಿಸ್ಬೋದಲ್ಲ? ORS ನೀರಿನಕಿನ್ನ ಶ್ರೇಷ್ಠವಾದ ಅಥವಾ ಅದರಲ್ಲಿ ಏನಾದರೂ ಅಂಶ ಇರ್ತದೆ, ಹೇಗೆ ಸರ್? ORS ಅಲ್ಲಿ ಲೈಕ್ ಗ್ಲೂಕೋಸ್ ಇರುತ್ತೆ, ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಇವೆಲ್ಲ ಕೂಡ, ಆಮೇಲೆ ವಾಟರ್ ಇರುತ್ತೆ, ಆಮೇಲೆ ಎಲೆಕ್ಟ್ರೋಲೈಟ್ಸ್ ಕೂಡ ಇರುತ್ತೆ. ಸೊ ಇವೆಲ್ಲ ಸಮತೋಲನವಾಗಿ ಇರುತ್ತೆ ಸರ್ ಅದರಲ್ಲಿ ORS ಅಲ್ಲಿ. ಸೊ ನೀರಲ್ಲಿ ಆ ಥರ ಎಷ್ಟು ಬೇಕು ಅಂತ ಆ ಥರ ಇರಲ್ಲ ಸರ್. ಸೊ ORS ಅಲ್ಲಿ ಎಲ್ಲಾನು ಇರುತ್ತೆ. ಸೊ ಬೆಸ್ಟ್ ಅದಕ್ಕೆ ನಾವು ಹೇಳ್ತಾ ಇರೋದು ORS ಅನ್ನು ಕುಡಿಸ್ಬೇಕು. ಸೊ ನೀವು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಮಿಶ್ರಣ ಮಾಡಲಿಲ್ಲ ನೀರಲ್ಲಿ ಕೂಡ, ನಾವು ಜನರಲ್ಲಿ ಈ ತರ ಇರುತ್ತೆ, ಪ್ರಾಪರ್ ಆಗಿ ಏನೋ ಒಂದು ಆಗ್ಲಿಲ್ಲ ಅಂತಂದ್ರೆ ನಾವು ಅದು ಪ್ರಾಪರ್ ಆಗಿ ಹೋಗಿರಲ್ಲ. ಸೊ ಕರೆಕ್ಟ್ ಆಗಿ ಮಿಶ್ರಣ ಮಾಡಿ ಕೊಡಿಸ್ಬೇಕು ಸರ್. ORS ನೀರಿನಲ್ಲಿ ಸರಿಯಾಗಿ ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಕಲಕಿ, ಚೆನ್ನಾಗಿ ಅದನ್ನು ಅಲ್ಲಾಡಿಸಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದು ಕಲಿಯುವಂತೆ ಮಾಡಿ ಆ ಮಗುವಿಗೆ ಕುಡಿಸಬೇಕು ಅಂತ ಕೆಲವರು ಹೇಳ್ತಾರೆ. ನಮ್ಮ ಕೂಸು ಆ ORS ಕುಡಿತಾ ಇಲ್ರಿ, ಆವಾಗ ಏನು ಮಾಡಬೇಕು? ಹಾಗೆ ಬಿಟ್ಟು ಬಿಡ್ಬೇಕು ಅಥವಾ ಏನು? ಯಾವ ರೀತಿ ಒಳಗಡೆ ತಾಯಿ ಆದವರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು? ಇದು ಕಾಮನ್ ಆಗಿ ಎಲ್ಲರೂ ತಾಯಂದಿರು ಪ್ರಶ್ನೆ ಮಾಡ್ತಾರೆ, ನಮ್ಮ ಮಗು ORS ಕುಡಿತಾ ಇಲ್ಲ ಅಂತ. ಸೊ ನಾನು ಹೇಳ್ತಾ ಇರೋದು ಎಲ್ಲ ತಾಯಂದಿರಿಗೆ ಅಥವಾ ಪೋಷಕರಿಗೆ ಏನಂತಂದ್ರೆ, ನಿಧಾನವಾಗಿ ಸ್ವಲ್ಪ ನೀವು ORS ಅನ್ನು ಸ್ಪೂನ್ಲಿಂದ ಕೊಡಿಸ್ಬೋದು ಸರ್, ಸಣ್ಣ ಪಾಪುಗೆ, ಕೂಸುಗಳಿಗೆ ಸರ್. ಇದು ಕುಡಿತಾ ಇಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರಬೇಕು. ಪಾಲಕ, ಪೋಷಕ, ತಂದೆ ತಾಯಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ORS ಕುಡಿಸ್ರಿ. ಒಂದು ವೇಳೆ ಮಗು ಕುಡಿಲಿಲ್ಲ ಅಂತಂದರೆ ಆವಾಗ, ಯಾಕೆಂದರೆ ಅತಿಸಾರ ಏನಿದೆ ಇದು ಬಹಳ ಒಂಥರ ಲವಣಾಂಶಗಳನ್ನು ಹೊರಗೆ ಹಾಕುತ್ತೆ. ನೀರಿನಂಶ ಹೋಗುತ್ತೆ, ಅದರೊಂದಿಗೆ ಅನೇಕ ಲವಣಾಂಶಗಳು ಕೂಡ ಹೋಗ್ತವೆ. ಆದ್ದರಿಂದ ನೀವು ತಕ್ಷಣದಲ್ಲಿ ವೈದ್ಯರಿಗೆ ಯಾವಾಗ ತೋರಿಸ್ಬೇಕಂದ್ರೆ, ಮಗು ಒಂದು ವೇಳೆ ORS ಸೇವನೆ ಮಾಡದೇ ಇದ್ದರೆ ತಕ್ಷಣದಲ್ಲಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಪೂಜಾ ಮೇಡಮ್ ಅವರು. ಈ ORSನ ವಿಶೇಷತೆಯನ್ನು ಕುರಿತಾಗಿ ಮತ್ತೇನು ಹೇಳ್ತೀರ ತಾವು? ಸರ್, ಅತಿಸಾರ ಆದಾಗ ORS ಜೊತೆ ನೀವು ಜಿಂಕ್ ಕೂಡ ಕೊಡಿಸ್ಬೋದು ಸರ್. ಇದು ಏನು ಮಾಡುತ್ತೆ ಅಂದರೆ, ಜಿಂಕ್ ಇದು ಅತಿಸಾರದ ಅವಧಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಇನ್ಫೆಕ್ಷನ್ ಕೂಡ ಅದರಿಂದ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾವು ಏನಂತಂದರೆ, ಇನ್ನೊಂದು ORS ಎಲ್ಲ ಟೈಮ್ ಪ್ರತಿಯೊಂದು ಬಾರಿ ಪ್ರತಿ ಅತಿಸಾರಕ್ಕೆ ನಾವು ಕೊಡಬೇಕು ಸರ್. ಇದು ಸೇಫ್ ಆಗಿರುತ್ತೆ, ಆಮೇಲೆ ಈಸಿಲಿ ಅವೈಲೇಬಲ್ನೂ ಇದೆ, ಆಮೇಲೆ ಜಾಸ್ತಿ ಕಾಸ್ಟ್ನೂ ಕಡಿಮೆ ಇರುತ್ತೆ, ಅಷ್ಟೊಂದು ಜಾಸ್ತಿ ಕಾಸ್ಟೂ ಇಲ್ಲ ಇದು. ಸೊ ನೀವು ಯಾವುದೇ ಸರ್ ಯಾವಾಗ ಹೇಳಿದ್ರಲ್ಲ, ಟ್ರಾವೆಲ್ ಮಾಡ್ತಾ ಇದ್ದಾಗ ಯಾವುದೇ ಒಂದು ಮನೆಯಲ್ಲಿ ಯಾವಾಗೂ ಕೂಡ ನೀವು ORS ಪ್ಯಾಕೆಟನ್ನು ಇಟ್ಕೋಬೋದು ಸರ್. ಆಮೇಲೆ ORS ಎಲ್ಲ ಟೈಮ್, ಈವನ್ ಒಂದು ಸರಿ ಕೂಡ ಅತಿಸಾರ ಲೂಸ್ ಮೋಷನ್ಸ್ ಆಗಿದ್ರು ಕೂಡ ನೀವು ORS ಅನ್ನು ಕೊಡ್ಬೋದು ಸರ್. ಕೇಳ್ತಾ ಇದ್ದೀರಾ? ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಆಗಮಿಸಿ ಡಾಕ್ಟರ್ ಪೂಜಾ ಮೇಡಮ್ ಅವರು ORS ಇದರ ಮಹತ್ವವನ್ನು ಕುರಿತಾಗಿ, ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ORS ಇದರ ಮಹತ್ವ, ಇದರ ಸದ್ಬಳಕೆ, ಅಗತ್ಯವಾಗಿ ಅದು ಮಕ್ಕಳಿಗೆ ಅಗತ್ಯ ಇರುವಾಗ ಕುಡಿಸಬೇಕು ಅನ್ನುವ ವಿಷಯವನ್ನು ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಪೂಜಾ ಮೇಡಮ್ ಅವರು ಅಂತರ್ವಾಣಿಗೆ ಆಗಮಿಸಿ ಈ ಎಲ್ಲ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಮೇಡಮ್ ಅವರು. ನಮಸ್ಕಾರ ಸರ್, ಥ್ಯಾಂಕ್ ಯು.